ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಈ ರಾಷ್ಟ್ರೀಯ ಚುನಾವಣಾ ಆಯೋಗ ಕೈಗೊಂಡಿರುವಂತಹ ಈ ಬಾರಿಯ ಒಂದು ನಿರ್ಧಾರ SIR ಅನ್ನುವಂಥದ್ದೇನಿದೆ, ಅಂದರೆ ಮತದಾರರ ಪಟ್ಟಿಯ ಪರಿಷ್ಕರಣೆ ಅನ್ನುವಂಥದ್ದೇನಿದೆ, ಈ ವಿಚಾರ ಬಹಳಷ್ಟು ಸದ್ದು ಮಾಡಿದ್ದು ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ. ಪಶ್ಚಿಮ ಬಂಗಾಳದಲ್ಲಿ ಅಕ್ರಮ ನುಸುಳುಕೋರರಿದ್ದಾರೆ, ಅಕ್ರಮ ಮತದಾರರಿದ್ದಾರೆ. ಹೀಗಾಗಿ ಆ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಬೇಕು ಅನ್ನುವಂಥದ್ದು SIR ಬಹಳ ಅಟೆಂಟಿವ್ ಆಗಿ, ಬಹಳ ಎಫೆಕ್ಟಿವ್ ಆಗಿ ಕೆಲಸ ಮಾಡಿದಂಥದ್ದು ವೆಸ್ಟ್ ಬೆಂಗಾಲ್ನಲ್ಲಿ ಮಾಡಿದಂಥ ಕೆಲಸ. ಅದಾದ ನಂತರದಲ್ಲಿ ಯಾವ ಥರದ ಅಭೂತಪೂರ್ವವಾದಂಥ ಗೆಲುವನ್ನು BJP ಸಾಧಿಸ್ತು ಅಂತ ಹೇಳಿದಾಗ, ಬಟ್ ಅದನ್ನು ಕಾಂಗ್ರೆಸ್ನವರು, ವಿಪಕ್ಷಗಳು ಅದನ್ನು BJP ಮಾಡ್ಕೊಂಡಿದ್ದು ಅಂತ ಹೇಳಿದ್ರು. ಬಟ್ BJP ಮಾಡಿಲ್ಲ, ಅಥವಾ ಕೇಂದ್ರ ಸರ್ಕಾರ SIRನ ಮಾಡಿಲ್ಲ, ಅದು ಮಾಡಿದಂಥದ್ದು ಚುನಾವಣಾ ಆಯೋಗ. ಈ ಚುನಾವಣಾ ಆಯೋಗ ಈಗ ಬಹಳ ಎಫೆಕ್ಟಿವ್ ಆಗಿ ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ ಈ ಒಂದು ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಅವರು ಹೊರಡಿಸಿರುವಂತಹ ಆದೇಶ ಈ ಕ್ಷಣಕ್ಕೆ 16 ರಾಜ್ಯಗಳು ಮತ್ತು 3 ಕೇಂದ್ರಾಡಳಿತ ಪ್ರದೇಶಗಳಲ್ಲೂ ಕೂಡ ಈಗ SIR ತನ್ನ 3ನೇ ಹಂತದ ಕೆಲಸವನ್ನು ಮಾಡೋದಕ್ಕೆ ಮುಂದಾಗ್ತಾ ಇದೆ. ಆ 16 ರಾಜ್ಯಗಳಲ್ಲಿ ಕರ್ನಾಟಕವೂ ಕೂಡ ಒಂದಾಗಿದೆ. SIR ಅಂದರೆ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಏನಿದೆ ಅಂತ ಹೇಳಿದ್ರೆ, ಈಗ ಮತದಾರರ ಪಟ್ಟಿಯಲ್ಲಿ ಎಷ್ಟೋ ಜನ ಸತ್ತು ಹೋಗಿರುವಂಥವರ ಹೆಸರು ಕೂಡ ಇರುತ್ತೆ, ಅಕ್ರಮವಾಗಿ ಮತದಾನ ಮಾಡೋರ ಹೆಸರು ಕೂಡ ಇರುತ್ತೆ. ಇವರೆಲ್ಲರ ಹೆಸರು ಇರುವುದರ ಮಧ್ಯೆ ಹೊಸಬರು ಹೊಸದಾಗಿ ಮತದಾನ ಮಾಡೋದಕ್ಕೆ ಯೂತ್ಸ್ ರೆಡಿ ಆಗಿರ್ತಾರೆ, ಅವರುಗಳ ಹೆಸರು ಪಟ್ಟಿಯಲ್ಲಿ ಆಡಪ್ ಆಗಿರೋದಿಲ್ಲ ಮತ್ತು ಬೇಕಾದಷ್ಟು ಗೊಂದಲಗಳಿರ್ತವೆ. ಹೀಗಾಗಿ ಇದೆಲ್ಲವನ್ನ ಸರಿಪಡಿಸಬೇಕು, ಇವರುಗಳ ಹೆಸರುಗಳನ್ನೆಲ್ಲ ಕಿತ್ತಾಕಿ ಪರಿಷ್ಕರಣೆ ಮಾಡಿ ಹೊಸಬರು ಯಾರಿದ್ದಾರೆ ಅವರ ಹೆಸರುಗಳನ್ನು ಈ ಲಿಸ್ಟ್ಗೆ ಆ್ಯಡ್ ಮಾಡಬೇಕು. ಈ ಒಂದು ಪರಿಷ್ಕರಣೆ ಕೆಲಸವನ್ನು SIR ಮಾಡ್ತಾ ಇದೆ. ಈಗ ಅವರು ಹೊರಡಿಸಿರುವಂಥ ಆದೇಶದ ಪ್ರಕಾರ 16 ರಾಜ್ಯಗಳು, 3 ಯೂನಿಯನ್ ಟೆರಿಟರೀಸ್ ಅನ್ನೇಳಿ 16 ಸ್ಟೇಟ್ಸ್ನಲ್ಲಿ ಕರ್ನಾಟಕವೂ ಕೂಡ ಒಂದು. ಈ ಮಧ್ಯೆ ಕಾಂಗ್ರೆಸ್ ಪಕ್ಷ, ಇಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ GBA ಎಲೆಕ್ಷನ್ಸ್ ಮಾಡೋದಕ್ಕೆ ತುಂಬ ಹಿಂದೇಟಾಗ್ತಾ ಇದೆ, ಮೀನಾಮೇಷ ಎಣಿಸ್ತಾ ಇದೆ. ಅದಕ್ಕೆ ಕೊಡ್ತಾ ಇರುವಂಥ ಕಾರಣಗಳು ಗೊತ್ತೇ ಇದೆ. ಡಿಲಿಮಿಟೇಷನ್ ಕಾರಣ ಕೊಡ್ತಾ ಇದ್ದಾರೆ, ಸೆನ್ಸಸ್ ಕಾರಣ ಕೊಡ್ತಾ ಇದ್ದಾರೆ, ಸರಿಯಾಗಿ ಆಧಾರಗಳಿಲ್ಲ ಅನ್ನುವಂಥದ್ದನ್ನು ಕೊಡ್ತಾ ಇದ್ದಾರೆ. ಒಂದು ಕ್ಷೇತ್ರದಲ್ಲಿ ಕಡಿಮೆ ಮತದಾರರು, ಇನ್ನೊಂದು ಕ್ಷೇತ್ರದಲ್ಲಿ ಜಾಸ್ತಿ ಮತದಾರರು, ಇದೆಲ್ಲ ಗೊಂದಲ ಇದೆ ಅಂತ ಸುಪ್ರೀಂ ಕೋರ್ಟ್ಗೆ ಇವರು ಸಲ್ಲಿಕೆಯನ್ನು ಮಾಡಿದ್ದಾರೆ. ಬಟ್ SIR ಬಂದರೆ ಇದನ್ನೂ ಕೂಡ ಗೊಂದಲ ಸರಿ ಮಾಡುವಂಥ ಕೆಲಸವನ್ನು SIR ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಹೀಗಾಗಿ ಈಗ ಇದರ ಜವಾಬ್ದಾರಿಯನ್ನು BLOಗಳಿಗೆ ವಹಿಸಿದೆಯಂತೆ ಚುನಾವಣಾ ಆಯೋಗ. BLO ಅಂದರೆ ಬೂತ್ ಲೆವೆಲ್ ಆಫೀಸರ್ಸ್ ಅಂತ, ಅಂದರೆ ತಳಮಟ್ಟದಲ್ಲಿ ಕೆಲಸ ಮಾಡುವಂಥ ಬೂತ್ ಲೆವೆಲ್ ಆಫೀಸರ್ಸ್ ಪ್ರತಿಯೊಂದು ಮನೆಗೂ ಹೋಗಿ ನಿಮ್ಮ ಮನೆಯಲ್ಲಿ ವೋಟರ್ ಲಿಸ್ಟ್ನಲ್ಲಿ ಇಷ್ಟು ಹೆಸರಿದೆ, ಇದರಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರಿಲ್ಲ ಅನ್ನುವಂಥ ಲೆಕ್ಕಾಚಾರವನ್ನು ಮಾಡಿಕೊಂಡು, ಯಾರಿಲ್ಲ ಅನ್ನುವಂಥದ್ದನ್ನು ಮಾರ್ಕ್ ಮಾಡಿಕೊಂಡು ಇದನ್ನು ಹೈಯರ್ ಆಫೀಸರ್ಸ್ಗೆ ಇವರೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತಾರೆ. ಅದಾದ ನಂತರದಲ್ಲಿ SIR ಬಹಳ ಅಟೆಂಟಿವ್ ಆಗಿ, ಎಫೆಕ್ಟಿವ್ ಆಗಿ ಕೆಲಸ ಮಾಡಿ ಈ 16 ರಾಜ್ಯಗಳು, 3 ಯೂನಿಯನ್ ಟೆರಿಟರೀಸ್ನಲ್ಲಿ ಕೂಡ SIR ಈಗ ತನ್ನ ಕೆಲಸವನ್ನು ಮಾಡ್ತಾ ಇದೆ. ಹೊಸ ಮತದಾರರ ಪಟ್ಟಿ ಬರುವಂಥದ್ದು ಕೂಡ ಖಂಡಿತವಾಗಿಯೂ ಹೌದು. ಅಂದರೆ ಮುಂಬರುವಂತಹದ್ದು GBA ಎಲೆಕ್ಷನ್ಸು, ಲೋಕಲ್ ಬಾಡಿ ಎಲೆಕ್ಷನ್ಸು, 28ರ ವಿಧಾನಸಭಾ ಚುನಾವಣೆಗೂ ಕೂಡ ಇದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ SIR ಅನ್ನುವಂಥದ್ದನ್ನು ಈಗ ರಾಜಕೀಯ ಪಡಸಾಲಿ ಚರ್ಚೆಗಳಾಗ್ತಾ ಇದೆ. ಇದು BJP ಫೇವರ್ ಆಗುತ್ತೆ, ಕೇಂದ್ರ ಸರ್ಕಾರದ ಫೇವರ್ ಆಗುತ್ತೆ, ನಮಗಳಿಗೆ ಹಿನ್ನಡೆ ಆಗುತ್ತೆ ಅಂತ ವಿಪಕ್ಷಗಳು ಟೀಕೆ ಮಾಡ್ತಾ ಇದ್ದಾವೆ. ಬಟ್ ಅದ್ಯಾವುದಕ್ಕೂ ಚುನಾವಣಾ ಆಯೋಗ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಚುನಾವಣಾ ಆಯೋಗ ತನ್ನದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಈ SIR ಜಾರಿ ಆಗ್ತಾ ಇರುವಂಥದ್ದು ಮುಂದೆ ಏನೇನೆಲ್ಲ ಬದಲಾವಣೆಯನ್ನು ತರುತ್ತೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.